ಎಂಡ್ ಆಫ್ ದ ಡೇ ಎಷ್ಟೇ ನೆಗೆಟಿವ್ ಟಾಕ್ಸ್ ಬಂದ್ರು ಕೂಡ ಜಾನ್ವಿ ಅವರ ನಿಜ ಸ್ವರೂಪ ಈಗ ಕಂಟೆಸ್ಟೆಂಟ್ಸ್ ಮೂಲಕನೇ ಬಂತಲ್ಲ ಒಳ್ಳೆಯವರು. ಅದೇ ನೋಡಿ ಇವಾಗ ಕಂಟೆಸ್ಟೆಂಟ್ಸ್ ಎಲ್ರು ಹೇಳ್ತಾರೆ ಏನ್ ಅಲ್ಲಿ ಏನ್ ಯಾರಿಗೂ ಹೊಡಿಯಕ್ ಆಗಲ್ಲ, ಕೊಲೆ ಮಾಡಕ್ಕಾಗಲ್ಲ, ಕಳ್ತನ ಮಾಡಕ್ ಏನೂ ಮಾಡಕ್ಕಾಗಲ್ಲ, ಅಂದ್ರೆ ಏನೋ ಗೆಜ್ಜೆ ಏನೋ ಮಾಡಕ್ ಹೋಗಿ ಏನೋ ಆಗ್ಬೋದು. ಆ ತರ ಬಿಟ್ರೆ 24/7 ನಾವ್ ಯಾರಿಗೂ ಕೆಟ್ಟೋರಾಗಿಲ್ಲ, ನಾವೆಲ್ಲರೂ ಕ್ಲೋಸ್ ಆಗಿದ್ವಿ. ಈಗ ಆಚೆ ನನಗ್ ಅನ್ಸಿದ್ದೆಲ್ಲ ನನ್ ಗಿಲ್ಲಿ ಬಗ್ಗೆ ಹೇಳ್ದೆ ಆಚೆ, ಬಟ್ ಆದ್ರೂ ಬಂದ್ ಯಾಕೆ ಗಿಲ್ಲಿ ನನ್ನ ಚೆನ್ನಾಗಿ ಮಾತಾಡಿಸ್ತಾರೆ. ಯಾಕಂದ್ರೆ ನಾನು ಎಷ್ಟು ಅಡ್ಗೆ ಮಾಡಿದೀನಿ ಅಂತ ಗೊತ್ತು. ಎಷ್ಟೋ ಈ ಸಲ ಅಂತೂ ಕಂಟೆಸ್ಟೆಂಟ್ಸ್ ನಾವು ಹೇಗಿದೀವಿ ಅಂದ್ರೆ ಬರೀ ಕಾಂಪಿಟೇಷನ್, ಅದೇ ಮೆಂಟಾಲಿಟಿ ಇದೆ, ಎಮೋಷನ್ ಅನ್ನೋದು ಇರ್ಲಿ. ನಾನು ಒಳಗಡೆನೆ ಹೇಳ್ತಾ ಇದ್ದೆ, ಲಾಸ್ಟ್ ಸೀಸನ್ ಅವರು ಎಮೋಷನಲಿ ತುಂಬಾ ಕನೆಕ್ಟೆಡ್. ನಮ್ಮಲ್ಲಿ ಎಲ್ಲರೂ ಗೇಮ್ ತರ ನೋಡ್ತಾ ಇದ್ರು, ಏನೇ ಮಾಡಿದ್ರು ಗೇಮ್ಗೋಸ್ಕರ. ನನ್ನ ಅಶ್ವಿನಿ ಅವರ ಫ್ರೆಂಡ್ಶಿಪ್ ಬಿಟ್ಟು ನಾನು ಹೇಳ್ತಾ ಇರೋದು. ಸೊ ಅವ್ರು ಯಾರು ಕೂಡ ಬಂದವರು ಅಲ್ಲಿದ್ದಾಗ ನಾನು ಬಸ್ಸಾರ್ ಮಾಡಿದೀನಿ, ಆಮೇಲೆ ಮುದ್ದೆ ಮಾಡಿದೀವಿ. ತುಂಬಾ ಕಷ್ಟ. ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಟೈಮು ಇರಲ್ಲ. ಅವ್ರು ಕೊಡೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅಷ್ಟೆಲ್ಲ ಮಾಡೋ ರಿಸ್ಕಿಗೂ ಗೋಜಿಗೂ ಯಾರು ಹೋಗಲ್ಲ. ನಾನು ಅಷ್ಟು ಚಪಾತಿ ಎಲ್ಲೋ ಅಭಿ ಅಂತವ್ರು ಎಲ್ಲೋ ಒಬ್ಬೊಬ್ರು ಮಾತಾಡಿದ್ದಾರೆ ಹೊರತು ಇನ್ಯಾರು ಮಾತಾಡಲ್ಲ. ಸೊ 24/7 ಎಲ್ರು ನಮ್ಮನ್ನ ನೋಡಿರ್ತಾರೆ ಜಾನ್ವಿ ಏನು ಅಂತ. ಅದು ಹೊರಗಡೆ ಜನ ಗೊತ್ತೇ ಇಲ್ಲ. ಅಷ್ಟು ಒಂದು 50 ಚಪಾತಿ ಒಂದ್ಸಲ, ಬೆಳಗ್ಗೆ 50 ಚಪಾತಿ, ಸಂಜೆ 50 ಚಪಾತಿ, ಪಲ್ಯ ಎಲ್ಲ ಮಾಡಿದೆ. ನನ್ಗೆ ಅದು ಖುಷಿಯಾಗಿ ಮಾಡಿದೀನಿ. ನನಗೇನೋ ಕ್ರೆಡಿಟ್ ಕೊಡ್ಬೇಕು ಮತ್ತೊಡ್ಬೇಕು. ಸೊ ಅದನ್ನೆಲ್ಲ ನೋಡಿರ್ತಾರೆ. 1.5 hour ಅಲ್ಲಿ ಶೋಗೆ ಏನ್ ಬೇಕೋ ಅಷ್ಟೇ ಪ್ರಸಾರ ಆಗಿರುತ್ತೆ. ಇನ್ನು ಉಳಿದಿದ್ದ ಟೈಮಲ್ಲಿ ನಾವು ಜಗಳ ಆಡ್ಕೊಂಡು ಕೂತಿರ್ತೀವ? ಇಲ್ಲ. ಅದೇ ರಕ್ಷಿತಾ ಬಂದ್ ಹೇಳ್ದಳ ಆಚೆ ಟಾಪ್ 6 ಅಲ್ಲಿ ಜಾನ್ವಿ ಇರ್ಬೇಕು ಅಂತ. ಇಡೀ ಜನ ರಕ್ಷಿತಾ ಪಾಸಿಟಿವ್, ನಾವು ನೆಗೆಟಿವ್ ಅಂತ ಹೇಳಿ ಮಾಡಿದ್ರಲ್ಲ, ಅದಕ್ಕೆಲ್ಲರೂ ಮಾತಾಡ್ಕೊಂತಾ ಇದ್ರಲ್ಲ, ಅದೇ ರಕ್ಷಿತಾ ಯಾಕೆ ನನ್ನ ಹೆಸರೇ ಹೇಳ್ಬೇಕು? ನಾನ್ 63 days ಅಷ್ಟೇ ಇದ್ದಿದ್ದು. 80 days ಇದ್ದವರು ಇದ್ರು, 100 days ಇದ್ದವರು ಇದ್ರು, 120 days ಅವರು ಇದ್ರು. ನಾನ್ ಹೋದ್ಮೇಲೆ ಎಷ್ಟು ಜನ ಎಲಿಮಿನೇಟ್ ಆದ್ರು. ಎಲ್ಲಾ ಬಿಟ್ಟು ನನ್ನನ್ನ ಯಾಕೆ ಹೆಸರು ತಗೋತಾಳೆ? ಅದನ್ನೇ ಯೋಚನೆ ಮಾಡ್ಬೇಕಲ್ಲ. ನಾನ್ ಎಷ್ಟು ಆಕ್ಟಿವ್ ಆಗಿದೆ, ನಾನ್ ಎಷ್ಟು ಡೆಡಿಕೇಟೆಡ್ ಆಗಿದ್ದೆ ಶೋಗೆ, ನಾನೆಷ್ಟು ಕಂಟೆಂಟ್ ಕೊಟ್ಟಿದ್ದೀನಿ, ಅದು ಅವಳಿಗೂ ಗೊತ್ತು. ಸೊ ಅದಕ್ಕೆ ಎಲ್ರು ನನ್ನ ಹೆಸರನ್ನ ತಗೋತಾರೆ. ಸೊ ಅದಕ್ಕೆ ನಾನ್ ಹೇಳೋದು, ಶೋ ತರ ನೋಡಿ. ನಾವ್ ಯಾರು ಪರ್ಸನಲ್ ಆಗಿ ತಗೊಂಡಿಲ್ಲ ಈ ಗೇಮ್ ನ. ನೀವ್ಯಾಕೆ ಅಷ್ಟೊಂದು ಪರ್ಸನಲ್ ಆಗಿ ತಗೋತೀರಾ? ಏನ್ ನಮ್ಮನ್ನ ಫುಲ್ ದ್ವೇಷ ಮಾಡೋ ತರ ಯಾಕೆ? ನಾವ್ ಚೆನ್ನಾಗಿದ್ದೀವಿ, ನೀವ್ಯಾಕೆ ಅಷ್ಟು ದ್ವೇಷ ಮಾಡ್ತೀರಾ ಅಂದ್ರೆ ಇದೆಲ್ಲ ಲಾಜಿಕ್. ಇದ್ರ ಯೋಚನೆ ಮಾಡಿದಾಗ ಅವ್ರಿಗೂ ಗೊತ್ತಾಗತ್ತೆ ಅಷ್ಟೇ. ಎಸ್ ಮ್ಯಾಮ್, ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಸಾಕಷ್ಟು ಜನರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ಸೊ ಜಾನ್ವಿ ಅವರು ಸಿನಿಮಾದಲ್ಲಿ ಮತ್ತೆ ಒಂದಷ್ಟು ಸಾಂಗ್ಸ್ ಮೂಲಕ ಎಲ್ಲ ಇದು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಏನ್ ಹೇಳ್ತೀವಿ? ಓಕೆ, ಅಂದ್ರೆ ಹೌದು, ಕೆಲವೊಂದೆಲ್ಲ ನನ್ಗೆ ಸ್ಕ್ರಿಪ್ಟ್ಸ್ ಬರುತ್ತೆ, ಮಾತಾಡ್ತಿದೀವಿ. ಕೆಲವೆಲ್ಲ ಜೂನಿಗೆ ಶುರು ಮಾಡೋಣ ಅಂತಿದ್ದಾರೆ. ಒಳ್ಳೊಳ್ಳೆ ರೋಲ್ ಎಲ್ಲ ಬರ್ತಾ ಇದೆ, ತೆಲುಗು ಕನ್ನಡ ಎಲ್ಲ. ಬಟ್ ಇನ್ನೊಂದು ಮೂವಿ ಯುವನ್ ರಾಬಿನ್ ಹುಡ್ ಅಂತ ನಂದು ಆಲ್ರೆಡಿ, ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೆ ನನ್ನ ಸಾಂಗ್ ಎಲ್ಲ ಶೂಟ್ ಆಗಿತ್ತು. ಇನ್ನೊಂದು 3-4 days ಶೂಟ್ ಇದೆ, ಕಾರವಾರದಲ್ಲಿ ಮುಗಿಸ್ಬೇಕು. ಅದು ಪ್ಯಾನ್ ಇಂಡಿಯಾ ಮೂವಿ, ತಮಿಳು, ಕನ್ನಡ ಮತ್ತೆ ಹಿಂದಿಯಲ್ಲಿ. ಅದಂದ್ರೆ ನಾನು ಅಧಿಪತ್ರ ಮೂವಿಯಲ್ಲಿ ಡಿ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದೆ, ಇದ್ರಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನಿ. ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಇಷ್ಟ ಆಗುತ್ತೆ. ನಾನು ಸದ್ಯದಲ್ಲೇ ರೀಲ್ ಕೂಡ ಮಾಡಿ ಹಾಕ್ತೀನಿ. ಅಂದ್ರೆ ಏನಂದ್ರೆ ಈ ಮೂಲಕ ಹೇಳ್ತಾ ಇದೀನಿ, ಬಾಸ್ ಟಿವಿ ಮೂಲಕ. ನಿನ್ನಿಂದ ನನ್ನ ಜೀವ, ನನ್ನಿಂದ ನಿನ್ನ ಜೀವ, ನಿನಗಾದ ಗಾಯ ಮೇಲೆ ಔಷಧಿ ನಾನಾಗುವೆ ಅಂತ ಹೇಳಿ ಒಂದು ಸಾಂಗ್ ತುಂಬಾ ಚೆನ್ನಾಗಿದೆ. ನಾನು ಯಾವಾಗ್ಲೂ ಕಾರಲ್ಲಿ ಹೋಗ್ತಾ ಕೇಳ್ತಾ ಇರ್ತೀನಿ. ಸೊ ಆ ಸಾಂಗ್ದು ಒಂದು ರೀಲ್ ಮಾಡಿ ಹಾಕ್ತೀನಿ. ನಾವೇನ್ ಡಾನ್ಸ್ ಮಾಡಿದೀವಿ ಅದನ್ನ ಎಲ್ರು ರೀಲ್ಸ್ ಮಾಡ್ಲಿ. ಅದ್ರಲ್ಲಿ ಯಾರು ದಿ ಬೆಸ್ಟ್ ಮಾಡ್ತಾರೋ, ಸದ್ಯದಲ್ಲೇ ನಾವು ಯುವನ್ ರಾಬಿನ್ ಹುಡ್ ಸಿನಿಮಾ ಟೀಮ್ ಇಂದ ಒಂದು ಈವೆಂಟ್ ಮಾಡ್ತಾ ಇದೀವಿ. ಆ ಇವೆಂಟ್ ಅಲ್ಲಿ ಅವ್ರಿಗೊಂದು ಸ್ಪೆಷಲ್ ಗಿಫ್ಟ್ ಇರುತ್ತೆ. ಈಗ ಹೊರಗಡೆ ಬಂದಿದ್ದಾಯ್ತು ಜನರ ಪ್ರೀತಿಗೆ. ಯಾಕಂದ್ರೆ ಒಳಗಡೆ ಇದ್ದಾಗ ಒಂಥರ ಸಪೋರ್ಟ್ ಮಾಡೋರು, ಹೊರಗಡೆ ಬಂದ್ಮೇಲೆ ಸಾಕಷ್ಟು ಎಲ್ಲೇ ಹೋದ್ರು ಕೂಡ ಸೆಲ್ಫಿ ಅದೆಲ್ಲ ಕೇಳ್ತಾರೆ. ಆ ಪ್ರೀತಿಗೆ ಏನ್ ಹೇಳ್ತೀರಾ? ನಿಜ, ನನಗೆ ಇದೆಲ್ಲ ಒಂಥರ ಡ್ರೀಮ್. ಕೂಲ್ ಡ್ರಿಂಕ್ಸ್ ಬೇಡ, ಕೂಲ್ ಡ್ರಿಂಕ್ಸ್ ಬೇಕಾ? ಗೋಲಿ ಸೋಡಾ ಇಬ್ರಿಗೂ 1/2. ಓಕೆ, ಸೊ ಯಾಕಂದ್ರೆ ಇದು ನನ್ನ ಡ್ರೀಮ್. ನನ್ಗೆ ಏನಂದ್ರೆ ನಾನು ಎಂಜಾಯ್ ಮಾಡ್ತೀನಿ ಆ ಫ್ಯಾನ್ ಮೂಮೆಂಟ್. ನನ್ಗೆ ಸೆಲ್ಫಿ ಕೇಳಿದ್ರೆ ಖುಷಿ ಆಗುತ್ತೆ. ನಾನು ಬಂದಿರೋದೇ ಅದಕ್ಕಲ್ವಾ ಈ ಫೀಲ್ಡ್. ಎಲ್ಲ ಬಿಟ್ಟು ನಾವ್ ಯಾಕೆ ಹೇಳಿ ಕಲಾವಿದರಾಗ್ತೀವಿ? ಜನರ ಪ್ರೀತಿ ಸಂಪಾದನೆ ಮಾಡೋದಕ್ಕೆ ಅಂತ. ಬಿಗ್ ಬಾಸ್ ಇಂದ ಅಂತೂ ರೀಚ್ ಅದು ಬೇರೆ ಲೆವೆಲ್. ಅದು ಸಿನಿಮಾ ಫ್ಲರ್ಟ್ ಅವ್ರದ್ದು ರಿಲೀಸ್ ಆಗಿತ್ತಲ್ಲ, ತುಂಬಾ ಚೆನ್ನಾಗಿದೆ ಮೂವಿ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆದ್ರೆ ನಾನು ಅವ್ರಿಗೂ ಹೇಳ್ದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗೊಂದು ಚೂರು ಬೋರ್ ಆಗಿಲ್ಲ. ಅವ್ರ ಆಕ್ಟಿಂಗ್ ಇರ್ಬೋದು, ಡೈರೆಕ್ಷನ್ ನೆಕ್ಸ್ಟ್ ಲೆವೆಲ್, ಸ್ಟೋರಿನೂ ಅಷ್ಟೇ ನಾವೆಲ್ಲೋ ನೋಡಿದೀವಿ ಅಲ್ಲಿ ಇಲ್ಲಿ ಅಂತ ಅನ್ಸೋದೇ ಇಲ್ಲ. ತುಂಬಾ ಒಳ್ಳೆ ಪ್ರಯತ್ನ. ಅದೇ ನನ್ಗೆ ಅದಕ್ಕೆ ಬೇಜಾರಾಗತ್ತೆ. ಅಂದ್ರೆ ಅಂತ ಸಿನಿಮಾಗಳಿಗೆ ಗೆಲ್ಬೇಕು. ಬೇರೆ ಭಾಷೆಗಳು ರಿಲೀಸ್ ಆದಾಗ ಅವರು ಹೊಸಬ್ರ ಅಂದ್ರೆ ಚಂದನ್ ಹೊಸಬ್ರು ಅಂತ ನಾ ಹೇಳ್ತಾ ಇಲ್ಲ, ದೊಡ್ಡ ಸ್ಟಾರ್ ಇದಾರ ಇಲ್ವಾ ಅದ್ ಯಾವ್ದನ್ನು ನೋಡಲ್ಲ. ಸಿನಿಮಾ ಚೆನ್ನಾಗಿದೆ ಅಂದ್ರೆ ಹೋಗಿ ನೋಡ್ತಾರೆ. ಬಟ್ ನಮ್ಮಲ್ಲಿ ಅಷ್ಟು ಚೆನ್ನಾಗಿದೆ ಅಂತ ಅಂದ್ರೂ ಯಾಕೆ ಜನ ಥಿಯೇಟರ್ಸ್ ಬರಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ತುಂಬಾ ಚೆನ್ನಾಗಿದೆ ಮೂವಿ. ನಾನು ಅದೇ ಹೇಳ್ತಾ ಇದ್ದೆ, ಬೇರೆ ಭಾಷೆಗಳಿಗೆಲ್ಲ ಡಬ್ಬಾಗಿ ಆದ್ರೆ ಅದು ಇನ್ನ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಅದೇ ನೋಡಿ, ಎಲ್ಲಿಂದ ಎಲ್ಗೋ ಹೋಯ್ತು. ಬಟ್ ಮೂವಿ ತುಂಬಾ ಚೆನ್ನಾಗಿದೆ, ಫ್ಲರ್ಟ್ ಚಂದನ್ ಅವ್ರದ್ದು. ಮತ್ತೆ ಅದೇ ನನ್ಗೆ ಈ ಫ್ಯಾನ್ ಮೂಮೆಂಟ್ ಅದೆಲ್ಲ ನನ್ನ ಡ್ರೀಮ್ ನಂದು. ಸೊ ಇಷ್ಟು ದಿನ ನಾನು ಏನೇ ಮಾಡಿರ್ಬೋದು, ಬಿಗ್ ಬಾಸ್ ಇಂದ ನನಗೆ ಸಿಕ್ಕಿರೋ ರೀಚ್ ಇದೆಯಲ್ಲ, ಅದು ಬೇರೆ ಲೆವೆಲ್.
ಎಲ್ಲಿ ಹೋದ್ರು ಮಾತಾಡ್ಸ್ತಾರೆ, ಎಲ್ಲಿ ಹೋದ್ರು ಗುರ್ತಿಡಿತಾರೆ. ನನ್ ಕಾರಲ್ಲಿ ಹೋಗ್ತಾ ಇದ್ರು ಎಲ್ರು ಹಾಯ್ ಹಾಯ್ ಮಾಡಿ ಹೋಗ್ತಾ ಇರ್ತಾರೆ. ನಂಗೆ ತುಂಬಾ ಎಂಜಾಯ್ ಮಾಡ್ತೀನಿ, ತುಂಬಾ ಖುಷಿ. ಅದೆಲ್ಲ ಹೋಲ್ ಕ್ರೆಡಿಟ್ ಬಿಗ್ ಬಾಸ್ಗೆ ಹೋಗ್ಬೇಕು. ಈಗ ದೊಡ್ಡವ್ರು ಮೀಟ್ ಆದ್ರ? ಇಲ್ಲ, ನಾವ್ ಇನ್ನೂ ಫೋನಲ್ಲೇ ಮಾತಾಡ್ತಾ ಇದೀವಿ. ಪಾಪ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ. ಸೊ ಅವ್ರು ಹುಷಾರಾದ್ಮೇಲೆ ನಾವಿಬ್ರು ಮೀಟ್ ಆಗೋಣ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಅದು ಬಿಗ್ ಬಾಸ್ ಅನ್ನೋದು ಆಚೆ ಬಂದ್ಮೇಲೆ ನಮ್ಗೆ ಬಿಟ್ಕೊಂಡ್ಬಿಡೋಣಪ್ಪ ಟೈಮು. ಯಾರನ್ನು ನೋಡ್ಬೇಕು ಅನ್ಸಲ್ಲ, ಮೀಟ್ ಮಾಡ್ಬೇಕು ಅನ್ಸಲ್ಲ, ಫೋನಲ್ಲಿ ಮಾತಾಡ್ಬೇಕು ಅನ್ಸಲ್ಲ. ಅದ್ ನನಗೂ ಆಗಿದೆ. ಬಹುಶಃ ಅವರು ಎಲ್ಲ ಚಾನಲ್ಸ್ ಇಂಟರ್ವ್ಯೂ ಎಲ್ಲ ಇರುತ್ತೆ, ಸ್ವಲ್ಪ ಸ್ಪೇಸ್ ಕೊಡೋಣ ಅಂತ ಫೋನಲ್ಲಿ ಮಾತಾಡ್ತಾ ಇದೀವಿ, ಕಷ್ಟ ಸುಖ. ಸದ್ಯದಲ್ಲೇ ಮೀಟ್ ಆಗ್ತೀವಿ. ನಂಗೆ ಅದು ಒಂದ್ ಖುಷಿ. ನಮ್ಮಿಬ್ರು ಕಾಂಬಿನೇಷನ್ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂದ್ರೆ, ಎಲ್ಲಿ ಹೋದ್ರು ಅಶ್ವಿನಿ ಅವರು ನೀವು ಜೊತೆಲಿ ಬರ್ಬೇಕು, ನೆಕ್ಸ್ಟ್ ಅಶ್ವಿನಿ ಅವರು ನೀವು ಜೊತೆಲಿ ಬರ್ಬೇಕು, ಅವ್ರನ್ನ ಕರ್ಕೊಂಡು ನಾನು ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿದ್ದೆ, ಚಾಮುಂಡಿ ಬೆಟ್ಟ, ಅಲ್ಲೂ ಹೇಳ್ತಾರೆ. ಎಲ್ಲೋದ್ರು ಅಷ್ಟೇ ನಿಮ್ಮಿಬ್ರು ಚೆನ್ನಾಗಿತ್ತು, ನಿಮ್ಮಿಬ್ರು ಕಾಂಬಿನೇಷನ್ ಚೆನ್ನಾಗಿತ್ತು. ಅದನ್ನೇ ನಾನು ಹೇಳಿದ್ದು. ಅದನ್ನ ಇನ್ನೂ ನಾನು ಇದ್ದಿದ್ದೀರ, ಯಾಕಂದ್ರೆ ನಾನು ಇರೋಂತ ಕಂಟೆಸ್ಟೆಂಟ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೆ. ಇನ್ನ ಏನೇನೋ ಕಂಟೆಂಟ್ ನಾವು ಕೊಡ್ತಾ ಇದ್ವಿ, ತುಂಬಾ ಆಕ್ಟಿವ್ ಆಗಿದ್ವಿ. ಇನ್ನೊಂದ್ ಸ್ವಲ್ಪ ದಿವಸ ಇದ್ದಿದೆ, ಅದಿನ್ನ ನಮ್ ಬಾಂಡಿಂಗ್ ಈಗ್ಲೇ ನೋಡಿ, ಮಧ್ಯ ಬಂದ್ರು ಅವ್ರು ನಮ್ಮಿಬ್ರನ್ನ ಎಲ್ಲಿ ಹೋದ್ರು ಕೇಳ್ತಾರೆ. ಇನ್ನು ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇತ್ತು. ಬಟ್ ಏನ್ ಮಾಡ್ತೀರಾ, ಮಧ್ಯದಲ್ಲೇ ಕಳಿಸ್ಬಿಟ್ರು ಕಲರ್ಸ್ ಅವರು. ಗಿಲ್ಲಿ ಅವರ ಫ್ಯಾನ್ ಬೇಸ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಬಿಕಾಸ್ ಯಾಕಂದ್ರೆ ಬಿಗ್ ಬಾಸ್ ಮುಗಿಯೋ ತನಕನೂ ಕೂಡ ಜಾಸ್ತಿ ಆಗ್ತಾನೆ ಇತ್ತು. ಈಗ ಅವರು ಫ್ಯಾನ್ಸ್ ನಿಮ್ಮನ್ನು ಹೊಗಳ್ತಿದ್ದಾರೆ. ಫ್ಯಾನ್ಸ್ ಹೊಗಳ್ತಾ ಇದಾರಾ? ಎಲ್ಲಿ? ಸೋಷಿಯಲ್ ಮೀಡಿಯಾದಲ್ಲಿ. ಓಕೆ, ಸೊ ಏನೇ ಇರ್ಲಿ, ಗಿಲ್ಲಿದು ನಂದು ಜಗಳ ಏನಿದೆ ಅದು ಒಳಗಡೆ ಕೆಲವೊಂದು ಪರ್ಸನಲ್ ಆಗಿ ರೇಗ್ಸೋದು, ವೃದ್ಧರು, ಅದನ್ನ ನಾನು ಈಗ್ಲೂ ಇಷ್ಟಪಡಲ್ಲ. ಓಕೆನಾ? ಈಗ್ಲೂ ನಾನು ಇಷ್ಟಪಡಲ್ಲ. ಮತ್ತೆ ಅದೇನೋ ಕಾಫಿ ಪುಡಿ ಎದವಾಗ ಅದೇನೋ ಒಂದ್ ಪದ ಬಳಸ್ತಾ, ಅದನ್ನು ನಾನು ಇಷ್ಟಪಡಲ್ಲ. ಓಕೆ, ಈಗ್ಲೂ ಅದು ನಮ್ದು ಒಳಗಡೆ ಇರುವಾಗ ಜಗಳ ಆಯ್ತಾ. ಅದು ಟಾಮ್ ಅಂಡ್ ಜೆರಿ ತರನೇ ಇತ್ತು. ನಂದು ಗಿಲ್ಲಿದೇನ ಸೀರಿಯಸ್ ಆಗಿರ್ಲಿಲ್ಲ. ಬಟ್ ಅದ್ರ ಆಚೆಗೆ ಗಿಲ್ಲಿಗೆ ಸಿಗ್ತಾ ಇರೋಂತ ಜನ ಬೆಂಬಲ ಅದೆಲ್ಲ ನೋಡ್ತಾರೆ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಎಷ್ಟ್ ಚೆನ್ನಾಗಿ ಸಿಗುತ್ತೆ ಹೇಳಿ. ಇಷ್ಟು ಸೀಸನ್ ಅಲ್ಲಿ ಹಿಂದಿರೋ ಕ್ರೇಜ್, ಒಬ್ಬ ಗೆದ್ದಾಗ ಎಲ್ಲೆಲ್ಲಿಂದ ಎಲ್ಲ ಗಿಲ್ಲಿ ನೋಡಕ್ ಬರ್ತಾರೆ. ಅಪ್ಪ, ನನ್ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ಅದೇ ಎಲ್ಲಾ ಕಲಾವಿದರ ಡ್ರೀಮು. ಆದ್ರೆ ಎಲ್ಲಾರ ಒಂದು ಕನ್ಸು ನನ್ಸಾಗಲ್ಲ. ಬಟ್ ಗಿಲ್ಲಿ ಅವ್ನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ. ನಮಗೂ ಒಳಗಡೆ ಇದ್ದಾಗ ನಮ್ಗೆ ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ. ಜನ ಒಬ್ಬ ಕಲಾವಿದನ, ಒಂದು ಹಾಸ್ಯನ, ಯಾಕಂದ್ರೆ ಎಲ್ಲಾ ಟೆನ್ಷನ್ ಲೈಫ್ ಅಲ್ಲಿ ಅವ್ನ್ ನಗಸ್ತಾ ಇದ್ದಿದ್ದೆ ಜನಕ್ಕೆ ಅಷ್ಟೇ ಇಷ್ಟ ಆಗ್ಬಿಡಿದೆ, ನಮ್ಮ ನಗಸ್ಬಿಟ್ಟಿದಾನೆ ಅಂತ. ಅಲ್ಲಿ ಅವ್ರು ಕ್ಯಾಶುವಲ್ ಆಗಿ ಮಾತಾಡೋದು ಆಚೆ ಕಡೆ ನೋಡಿ, ಟ್ರೋಲ್ ಮಾಡ್ದಾಗ ನೋಡೋವಾಗ್ಲೇ ಬೇರೆ ತರ ಕಾಣಿಸುತ್ತೆ. ನೀನ್ ಹೀರೋಯಿನ್ ಯಾರು ನೋಡೋರೋ ಕಾಣೆ ಅನ್ನೋದು, ಆಮೇಲೆ ಹೋಗತ್ತ ಮೂದೇವಿ, ಅದೆಲ್ಲ ನಮ್ಗೆ ಅಲ್ಲಿ ಇವನೇ ಹಿಂಗ್ ಮಾತಾಡ್ತಾನೆ ಅಂತ. ಬಟ್ ಜನ ಅದನ್ನ ಎಂಜಾಯ್ ಮಾಡಿದ್ದಾರೆ. ಸೊ ಎಲ್ಲೆಲ್ಲಿಂದ ಹುಡ್ಕೊಂಡ್ ಬರ್ತಾರೆ, ಅಲ್ಲಿ ಬ್ಯಾರಿಕೇಡ್ ಹಾಕಿದ್ರು ಅಲ್ಲಿ ಬರ್ತಾ ಇರ್ತಾರೆ. ಮತ್ತೆ ಅಲ್ಲಿ ಹೈವೇನಲ್ಲೂ ಅಷ್ಟೇ, ಮೊನ್ನೆ ಜ್ಯುವೆಲ್ರಿ ಶಾಪ್ ಓಪನಿಂಗ್ ಹೋದಾಗ ತುಂಬಾ ಖುಷಿ ಆಗುತ್ತೆ. ಈ ತರ ಜನ ಸಂಪಾದನೆ ಬಹಳ ಕಷ್ಟ. ಅವನಿಗೆ ಒಂದು ಹಣೆ ಬಾರ ಚೆನ್ನಾಗಿದೆ, ನಸೀಬ್ ಚೆನ್ನಾಗಿದೆ, ಬರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಎಲ್ರಿಗೂ ಆ ಲೆವೆಲ್ ಸಿಗಲ್ಲ, ಟ್ಯಾಲೆಂಟ್ ಇದ್ರೂ ಸಿಗಲ್ಲ, ಅದು ಹಣೆನಲ್ಲಿ ಬರ್ದಿರ್ಬೇಕು. ಸೊ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಪಾಪಣ್ಣ ಹೋಟೆಲ್ ಬಂದಿದ್ದೀರಾ, ಪಾಪಣ್ಣ ಬಿರಿಯಾನಿಸ್ಗೆ. ನೀವು ವೆಜಿಟೇರಿಯನ್ ಅಂತ ಗೊತ್ತಾಯ್ತು. ಸೊ ಸಾಕಷ್ಟು ವೆಜಿಟೇರಿಯನ್ ಡಿಶಸ್ ಕೂಡ ಇದೆ, ಆರಾಮಾಗಿ ತಿನ್ನಿ, ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವೆಜ್ ನಾನ್ ವೆಜ್ ಎರಡು ಇದೆ. ಎಲ್ರು ಪಾಪಣ್ಣ ಹೋಟೆಲ್ಗೆ ಬನ್ನಿ, ಚೆನ್ನಾಗಿ ತಿನ್ನಿ. ಒನ್ ಮೋರ್ ಅನ್ನಿ. ಇನ್ನೊಂದು ಬಿಗ್ ಬಾಸ್ ನಾನು ಹೋಗಿದ್ 4 ತಿಂಗಳು ಅಷ್ಟೇ. ಬಟ್ ಈ ಬಾಸ್ ಇದೆಯಲ್ಲ, ಇದು 24/7. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನೋಡೋದಲ್ಲ, ಬಿಗ್ ಬಾಸ್ ಮನೆಯ ಚಿಕ್ಕವ್ವ ಜಾನ್ವಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.